ರಾಷ್ಟ್ರೀಯ ಹೆದ್ದಾರಿ 169 ಸಾಣೂರು ಮಾಳ ರಸ್ತೆ ಅಗಲೀಕರಣ ಯೋಜನೆಯು ಸಾಣೂರು ಮಾಳ ನೋಟಿಫಿಕೇಷನ್ನಲ್ಲಿ ಗುರುತಿಸಲ್ಪಟ್ಟ ಜಮೀನುಗಳಿಗೆ ಬೇರೆ ನಿಯಮಗಳನ್ನು ಅನ್ವಯಿಸಿ ಹಾಗೂ ಭಿನ್ನ ವಿಧಾನಗಳನ್ನು ಅನುಸರಿಸಿ ಪರಿಹಾರ ನಿಗದಿಪಡಿಸಿದ್ದಾರೆ. ಈ ತಾರತಮ್ಯದಿಂದಾಗಿ ಸಾಣೂರಿನಿಂದ ಮಾಳದವರೆಗೆ ಭೂಮಾಲೀಕರ ಜಮೀನುಗಳಿಗೆ ಬಹಳ ಕಡಿಮೆ ಮೌಲ್ಯ ನಿರ್ಧರಿತವಾಗಿದೆ ಎಂದು ಸಾಣೂರು ಭೂಮಾಲೀಕರ ಹೋರಾಟ ಸಮಿತಿಯ ಸದಸ್ಯರಾದ ಜಾನ್ ಡಿಸಿಲ್ವಾ ಅವರು ಆರೋಪಿಸಿದ್ದಾರೆ. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಾಳ ಅಂತ ಒಂದು ಸಮಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ತಯಾರು ಮಾಡಿದ್ದೇವೆ. ತುಂಬಾ ಅಲ್ಲಿ ನಾವು ಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ NH 169 ಸಾಣೂರು ಮತ್ತೆ ಬಿಕರ್ನಕಟ್ಟೆಗೆ ಈಗಾಗಲೇ ಇರುವಂತ ಏನು ಯೋಜನೆ ಇದೆ, ಆ ಯೋಜನೆಗೆ ಸಂಬಂಧಪಟ್ಟಂತೆ ಇದು ಸಾಣೂರು ಮತ್ತು ಮಾಳಕ್ಕೆ ಇರುವಂತಹ ಒಂದು ರಸ್ತೆ. ಸಾಣೂರು ಮತ್ತೆ ಬಿಕರ್ನಕಟ್ಟೆಗೆ ಅವರಿಗೆ ನೀಡುವಂತ ಏನು ಜಾಗದ ಪರಿಹಾರ ಇದೆ, ಇಲ್ಲಿ ನಮಗೆ ಕೊಡುವಾಗ ಅದು ಬಹಳ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಪ್ರಥಮವಾಗಿ ಒಂದು ನಿಮ್ಮನ್ನು ಕರೆದು ನಾವು ನಮ್ಮ ಒಂದು ಏನು ಕಷ್ಟ ಇದೆ ಅದನ್ನು ನಾವು ಹೇಳಿದ್ದೀವಿ. ಒಳ್ಳೆಯ ರೀತಿಯಲ್ಲಿ ನೀವು ಅದನ್ನು ಪತ್ರಿಕೆಗಳಿಗೆ ಪ್ರಕಟಿಸಿದ್ದೀರಿ. ಈಗ 2023ರಿಂದ ನಾವು ಈ ಬಗ್ಗೆ ನಾವು ಬಹಳ ಒಂದು ಕಷ್ಟಪಡ್ತಾ ಇದ್ದೀವಿ. 25ಕ್ಕೆ ಮೊನ್ನೆ 21/12ಕ್ಕೆ ಮೊನ್ನೆ 3D ಈಗ ಫೈನಲ್ ಆಗಿದೆ. ಅವ್ರು ಫೈನಲ್ ಆಗುವಾಗ 5 ತಾರೀಕಿಗೆ ನಮಗೆ ನಮ್ಮ ಡಾಕ್ಯುಮೆಂಟೇಶನ್ ಸಬ್ಮಿಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಡಾಕ್ಯುಮೆಂಟೇಶನ್ ಸಬ್ಮಿಷನ್ ಮಾಡುವ ಸಂದರ್ಭದಲ್ಲಿ ನಾವೊಂದು ಪತ್ರಿಕೆಗೆ ನಮ್ದು ಏನಾದರೂ ಸಹ ನಮ್ಮ ಏನಾದರೂ ಬೇಡಿಕೆ ಇದೆ ಅದನ್ನು ಪತ್ರಿಕೆ ಮುಖಾಂತರ ಅವರಿಗೆ ತೋರಿಸಿಕೊಟ್ಟದ್ದು ನಮ್ದು ಇರದೆ. ನಂತರ ಮಾತನಾಡಿದ ಪ್ರೇಮಲತಾ ರತ್ನಾಕರ್ ಶೆಟ್ಟಿ ಅವರು ಕೃಷಿ ಭೂಮಿಗೆ ಮೌಲ್ಯವನ್ನ ನಿರ್ದೇಶನವಾದ 12.5 ಸೆನ್ಸ್ಗೆ ಹಾಗೂ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಭೂಮಿಗಳ ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಭೂಮಿಗಳಿಗೆ ಅತಿ ಕಡಿಮೆ ಮೌಲ್ಯ ನಿಗದಿಪಡಿಸಲಾಗಿದೆ. ಇದು 2013 ಮಾರ್ಗಸೂಚಿಗಳ ವಿರುದ್ಧವಾಗಿದೆ. ಕೃಷಿಕರಿಗೆ ಇದರಿಂದ ಬಹಳಷ್ಟು ಅನ್ಯಾಯವಾಗುತ್ತಿದೆ ಮತ್ತು ಜಮೀನುಗಳಲ್ಲಿರುವ ಕಟ್ಟಡಗಳ ಮೌಲ್ಯ ನಿಗದಿಪಡಿಸಲು ಇದೇ ರೀತಿ ತಾರತಮ್ಯದ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಮೂಲ ಮೌಲ್ಯಗಳಲ್ಲಿಯೇ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಈಗ ಇವರು ಹೇಳಿದ ಪ್ರಕಾರ ಮಂಗಳೂರಿನಿಂದ ಸಾಣೂರು ತನಕ NH 169 ಅಗಲೀಕರಣದ ವೇಳೆಯಲ್ಲಿ ಭೂಮಾಲೀಕರೆಲ್ಲ ಅವರ ಭೂಮಿಯನ್ನು ಕಳೆದುಕೊಳ್ಳುವಾಗ ಅವರಿಗೆ ಅವರ 3G ಅವಾರ್ಡ್ನಲ್ಲಿ ತುಂಬಾ ಅನ್ಯಾಯವಾಯಿತು. ಅದಕ್ಕಾಗಿ ಸುಮಾರು ಒಂದು 250 ಭೂಮಾಲೀಕರೆಲ್ಲ ಸೇರಿ ಒಂದು ಸಮಿತಿಯನ್ನು ರಚಿಸಿ ನಾವು ಹೋರಾಟ ಮಾಡಿದೆವು. ಹೋರಾಟ ಮಾಡಿದಾಗ ನಮಗೆ ಉಚ್ಚ ನ್ಯಾಯಾಲಯದ ತನಕ ಹೋಗಬೇಕಾಯಿತು. ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೇಸ್ ಫೈಟ್ ಮಾಡಿ ನಮಗೆ ಯಶಸ್ಸು ಸಿಕ್ಕಿದ್ವು. ಅದರಲ್ಲಿ ಆ ಯಶಸ್ಸು ಸಿಗಲಿಕ್ಕೆ ಅದರ ನಡುವೆ ತುಂಬಾ ತೊಂದರೆಗೆ ಒಳಬೇಕಾಯಿತು ನಾವು. ಏಕೆಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲಿ ಸಹ ವಿಚಾರಣೆಯನ್ನು ಮುಂದೂಡುವುದು, ತಪ್ಪು ಹೇಳಿಕೆ ನೀಡಿ ಜನರಲ್ಲಿ ಕನ್ಫ್ಯೂಷನ್ ಉಂಟು ಮಾಡುವುದು. ಯಾಕೆಂದ್ರೆ ಪ್ರತಿ ಸಲ ಅವರು ಹೇಳುವುದು ರಸ್ತೆ ಅಗಲೀಕರಣ ಮುಂದೂಡಲಿಕ್ಕೆ ಕಾರಣ ಅವರಲ್ಲ, ಭೂಮಾಲೀಕರು ತಮ್ಮ ಭೂಮಿಯನ್ನು ಬಿಟ್ಟುಕೊಡಲಿಕ್ಕೆ ತಯಾರಿ ಇಲ್ಲದ ಕಾರಣದಿಂದಾಗಿ ಮುಂದೂಡಿತಂತ ಹೇಳಿ ಸುಮ್ಮನೆ ಹೇಳಿಕೆಗಳನ್ನು ನೀಡುತ್ತಿದ್ರು ಪತ್ರಿಕೆಗಳಲ್ಲಿ. ಆಗ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಮಾಧ್ಯಮದವರನ್ನು ಕರೆದು ಅವರಲ್ಲಿ ನಮ್ಮ ಎಂತ ದೃಷ್ಟಿಕೋನವಿತ್ತು, ನಮಗೆ ಆಗುತ್ತಿರುವ ತೊಂದರೆ ತಾಪತ್ರಯಗಳು ಏನು, ಯಾತಕ್ಕಾಗಿ ನಾವು ಈ ಹೋರಾಟವನ್ನು ಮಾಡುತ್ತಿದ್ದೇವೆ. ಏಕೆಂದ್ರೆ ಪ್ರತಿ ಸಲ ವಿಚಾರಣೆಯನ್ನು ಮುಂದೂಡುತ್ತಿದ್ದದ್ದು ಅವರು, ಆದ್ರೆ ಅವರು ನೀಡುತ್ತಿರುವ ಹೇಳಿಕೆ ಬೇರೆ ಇತ್ತು. ಆಗ ನಾವು ಪ್ರತಿ ಸಲ ಪತ್ರಿಕಾ ಮಾಧ್ಯಮದವರನ್ನು ಕರೆದು ಅವರ ಹತ್ರ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಿದ್ದೆವು. ನಾವು TV ಚಾನೆಲ್ಗೆ ಹೋಗಿ ಕೂಡ ಸಂದರ್ಶನಗಳನ್ನು ನೀಡಿದ್ದೇವೆ. ಈ ಬಗ್ಗೆ ನಮ್ಮ ಎಂತ ಎಲ್ಲ ತೊಂದರೆಗಳಿತ್ತು, ಕಾನೂನು ರೀತಿಯಾಗಿ ನಾವು ಹೋಗಿದ್ದೆವು. ಪ್ರತಿ ಸಲ ಕಾನೂನು ರೀತಿಯಾಗಿ ಹೋಗದ್ದರಿಂದ ಸುಮಾರು ಒಂದು 80% ಜನರಿಗೆ ನಮಗೆ ನ್ಯಾಯ ಸಿಕ್ಕಿದೆ. ಸೊ ಅದೇ ರೀತಿ ಈಗ ಇಲ್ಲಿ ಸಹ ಅದೇ ಪ್ರಾಬ್ಲಮ್ ಪ್ಲಸ್ ಕೆಲವು ಅಡಿಷನಲ್ ಪ್ರಾಬ್ಲಮ್ಸ್ ಆಗ್ತಿದ್ದಾರೆ ಅವರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಯರಾಮ್ ಪೂಜಾರಿ, ಶಾಮ್ಯಾನ್ ಶೆಟ್ಟಿ, ಪದ್ಮನಾಭ ನಾಯಕ್, ಅನಿತಾ YS ಹಾಗೂ ಶಿವಣ್ಣ ಶೆಟ್ಟಿಗಾರ್ ಉಪಸ್ಥಿತರಿದ್ದರು. KM ಖಲೀಲ್, V4 ನ್ಯೂಸ್, ಕಾರ್ಕಳ.